ನವವಿಧ ಭಕ್ತಿ. ಭಾಗವತ ಪುರಾಣ 18 ಪುರಾಣಗಳಲ್ಲಿ ಶ್ರೇಷ್ಠವಾದುದು. ಭಾಗವತದಲ್ಲಿಯೂ 7ನೇ ಸ್ಕಂದ ತನ್ನದೇ ಆದ ಮಹತ್ವದಿಂದ ಕೂಡಿದೆ. ಏಕೆಂದರೆ ಇಲ್ಲಿ ಒಬ್ಬ ಸಾಧಕನಿಗೆ ಬೇಕಾದ ಎಲ್ಲ ಆಧ್ಯಾತ್ಮಿಕ ರಹಸ್ಯಗಳು ಅಡಗಿಕೊಳ್ಳುತ್ತಿವೆ. ಅದೇ ಥರದಲ್ಲಿಯೂ ಪ್ರಹ್ಲಾದ ಚರಿತ್ರೆಯಲ್ಲೂ ಆಧ್ಯಾತ್ಮ ರಸಧಾರೆಯೇ ಹರಿದಿದೆ. ಅದನ್ನೇ ನಾವು ಈ ಪ್ರಹ್ಲಾದ ಚರಿತ್ರೆಯ ಈ ನವವಿಧ ಭಕ್ತಿಯ ಬಗ್ಗೆ ನೋಡೋಣ. ಪ್ರಹ್ಲಾದನ ಚರಿತ್ರೆಯಲ್ಲಿ ಬರುವ ನವವಿಧ ಭಕುತಿಯ ವಿವರಣೆಯಂತೂ ಅತ್ಯದ್ಭುತವಾದುದು. ಪ್ರಹ್ಲಾದ ಹುಟ್ಟಿನಿಂದಲೇ ಮಹಾಭಾಗವೋತ್ತಮ. ಗರ್ಭದಲ್ಲಿಯೇ ನಾರದರಿಂದ ದೀಕ್ಷೆ ಪಡೆದವ. ಬಾಲ್ಯದಲ್ಲಿಯೇ ಎಲ್ಲ ಮಕ್ಕಳು ತಾವು ಆಟವಾಡುತ್ತಿದ್ದರೆ ಪ್ರಹ್ಲಾದ ಭಗವಂತನನ್ನು ಆರಾಧಿಸುತ್ತಿದ್ದ. ತಂದೆ ಹಿರಣ್ಯಕಶಿಪು ವಿದ್ಯಾಭ್ಯಾಸಕ್ಕಾಗಿ ಗುರುಗಳಾದ ಷಂಡ ಮರ್ಕರ ಬಳಿ ಕಳುಹಿಸಿದರು. ಭಗವದ್ವಿಷಯ ಹೊರತುಪಡಿಸಿ ಉಳಿದೆಲ್ಲವನ್ನು ಗುರುಗಳು ಬೋಧಿಸಿದರು. ಪ್ರಹ್ಲಾದನ ತಂದೆಯ ಬಳಿ ಬಂದು ಭಗವಂತನ ಬಗ್ಗೆಯೇ ತಿಳಿಸುತ್ತಿದ್ದ. ಹಿರಣ್ಯಕಶಿಪು ಮತ್ತೆ ಗುರುಗಳ ಬಳಿಗೆ ಕಳುಹಿಸಿದರು. ಗುರುಗಳು ಇನ್ನಷ್ಟು ಮುತುವರ್ಜಿಯಿಂದ ಭಗವದ್ವಿಷಯವನ್ನು ಹೊರತುಪಡಿಸಿ ಉಳಿದೆಲ್ಲವನ್ನು ಬೋಧಿಸಿ ಹಿರಣ್ಯಕಶಿಪುವಿನ ಬಳಿಗೆ ಕರೆದುಕೊಂಡು ಹೋದರು. ಹಿರಣ್ಯಕಶಿಪುವಿಗೆ ಬಹಳ ಸಂತೋಷ. ತನ್ನ ಮಗನಲ್ಲಿ ಈಗ ತಿದ್ದುಪಡಿ ಆಗಿದೆ ಎಂಬುದು ಆತನ ಆಸೆ. ಧರ್ಮಾರ್ಥ ಕಾಮಗಳ ಬಗ್ಗೆ ಚೆನ್ನಾಗಿ ಕಲಿತಿರುತ್ತಾನೆ ಎಂಬ ಆಶೆಯಿಂದ ಮಗನನ್ನು ಬಳಿಗೆ ಕರೆದು ತೊಡೆಯ ಮೇಲೆ ಕೂರಿಸಿಕೊಂಡು ತನ್ನ ಉದರದಿಂದ ಬಂದ ಕೂಸೆಂದು ತೊಡೆ ಕೊಟ್ಟ. ಪ್ರಹ್ಲಾದ ತನಗೆ ಬೇಕಾದಂತಾಗಿರುತ್ತಾನೆಂದು ಪ್ರೀತಿಯ ಪರಾಕಾಷ್ಠೆ ತೋರಿದ. ದೈತ್ಯರ ಸ್ವಭಾವವೇ ಹಾಗೆ ಅಲ್ವಾ? ಯಾವ ಕ್ಷಣದಲ್ಲಿ ಪ್ರಸನ್ನರಾಗಿರುತ್ತಾರೆ, ಯಾವ ಕ್ಷಣದಲ್ಲಿ ಕೋಪಗೊಳ್ಳುತ್ತಾರೆ ಎಂದು ತಿಳಿಯುವುದು ಕಷ್ಟ. ಆದ್ದರಿಂದಲೇ ದೈತ್ಯರಿಂದ ಯಾವತ್ತೂ ದೂರವಿರಬೇಕು. ಹಿರಣ್ಯಕಶಿಪು ತಲೆಯನ್ನು ಮೂಸಿದ. ಇದೊಂದು ಪ್ರೀತಿಯ ಸಂಕೇತ. ಸುಂದರವಾದ ತೀಕ್ಷ್ಣಮತಿಯುಳ್ಳ ಮಗ ತನಗಿದ್ದಾನೆಂದು ಬಹಳ ಪ್ರೀತಿ ಉಕ್ಕಿದೆ. ಆದ್ದರಿಂದ ಆನಂದ ಬಾಷ್ಪ ಸುರಿಸಿದನಂತೆ. ಅರಳಿದ ಮುಖವುಳ್ಳವನಾಗಿ ಮಗನನ್ನು ಪ್ರಶ್ನಿಸಿದ. ಪ್ರಹ್ಲಾದಾನುಚ್ಯತಾಂ ದಾತ ಸ್ವದಿತಂ ಕಿಂಚದುತ್ತತಮಂ ಎಂದು ಪ್ರಶ್ನಿಸಿದ. ನಿನ್ನ ಗುರುಗಳು ಕಳಿಸಿಕೊಟ್ಟದ್ದರಲ್ಲಿಯ ಶ್ರೇಷ್ಠವಾದದನ್ನು ಹೇಳು ಎಂದ. ಇಲ್ಲಿ ಅನುಚ್ಯತಾಂ ಎಂದು ಹೇಳುತ್ತಾನೆ. ಅಂದರೆ ಹಿರಣ್ಯಕಶಿಪುವಿಗೆ ಒಳಗಿನಿಂದ ಭಯವಿದೆ. ಮಗ ಹಿಂದಿನ ಸಂಸ್ಕಾರದಿಂದ ಭಗವಂತನ ಬಗ್ಗೆ ತಿಳಿಸುತ್ತಾನೋ ಎಂದು. ಆದ್ದರಿಂದ ಗುರುಗಳು ಹೇಳಿಕೊಟ್ಟದ್ದನ್ನು ಅನುಸರಿಸಿ ಉಚ್ಯತಾಂ ಹೇಳು ಎಂದು ಹೇಳುತ್ತಿದ್ದಾನೆ. ಪ್ರಹ್ಲಾದ ಬಹಳ ಸಂತೋಷದಿಂದ ಉತ್ತರಿಸಿದ. ಅದು ಕೇವಲ ಹಿರಣ್ಯಕಶಿಪುವಿನ ಪ್ರಶ್ನೆಗೆ ಉತ್ತರವಲ್ಲ, ಪ್ರತಿಯೊಬ್ಬ ಸಾಧಕನು ಚಿಂತಿಸಬೇಕಾದ ವಿಷಯ. ಸಾಧಕನ ಸಾಧನೆಗೆ ಅವಶ್ಯವಾಗಿ ಬೇಕಾದ 9 ಭಕ್ತಿಯ ಮೆಟ್ಟಿಲುಗಳು. ನೀನು ಕಲಿತಿದ್ದರಲ್ಲಿ ಶ್ರೇಷ್ಠವಾದದನ್ನು ಹೇಳು ಎಂದು ಪ್ರಶ್ನಿಸಿದ. ಅದಕ್ಕೆ ಉತ್ತರವಾಗಿ ಪ್ರಹ್ಲಾದ ಅಧ್ಯಯನ ಮಾಡಿದ್ದರಲ್ಲಿ ಉತ್ತಮವಾದುದೆಂದರೆ 9 ಲಕ್ಷಣಗಳನ್ನು ಒಳಗೊಂಡಂತಹ ಭಕ್ತಿ ಎಂದು ತಿಳಿಸಿದ. ಇದು ಎಲ್ಲ ಸಾಧಕರು ತಿಳಿದುಕೊಳ್ಳಬೇಕಾದಂಥ ಅಂಶ. ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದರೆ ದೇವರಲ್ಲಿ ಭಕ್ತಿ ಮಾಡಲೇಬೇಕು. ಆ ಭಕ್ತಿ ಹೇಗೆ ಬರುವುದೆಂದು ಪ್ರಶ್ನೆ ಮೂಡಿದರೆ ಅದಕ್ಕೆ 9 ಮೆಟ್ಟಿಲುಗಳನ್ನು ಏರಿ ಹೋಗಬೇಕೆಂದು ಪ್ರಹ್ಲಾದ ತಿಳಿಸುತ್ತಾನೆ. ಅಂದರೆ 9 ಥರದ ಭಕ್ತಿಯಲ್ಲ. ಭಕ್ತಿ ಎಲ್ಲೋ ಹೊರಗಡೆ ಇರುವುದಿಲ್ಲ. ಅದು ನಮ್ಮೊಳಗೆ ಅವ್ಯಕ್ತವಾಗಿ ಬೂದಿ ಮುಚ್ಚಿದ ಕೆಂಡದಂತಿರುತ್ತದೆ. ಅದನ್ನು ನಾವು ಅಭಿವ್ಯಕ್ತಗೊಳಿಸಬೇಕಷ್ಟೆ. ಈ 9 ಸೋಪಾನಗಳ್ಯಾವೆಂದರೆ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಕಂ ಆತ್ಮನಿವೇದನಂ. ಇಲ್ಲಿ ಶ್ರವಣ ಕೇಳೋದು, ಕೀರ್ತನ ಹೇಳೋದು, ಸ್ಮರಣೆ ಮಾಡೋದು, ಪಾದಸೇವನೆ, ಅರ್ಚನಾ ಮಾಡೋದು, ವಂದನಾ ಮಾಡೋದು, ಆ ದೇವರಿಗೆ ದಾಸನಾಗೋದು, ಸಖ ಅಂದರೆ ಅವನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಆಮೇಲೆ ಆತ್ಮನಿವೇದನ ಎಲ್ಲವೂ ಅವನಿಗೆ ಸಮರ್ಪಿಸಬಾರದು. ಇದು 9 ಸೋಪಾನಗಳು ದೇವರನ್ನು ಕಾಣಲು. ಈಗ ಮೊದಲನೇ ಸೋಪಾನ ಅಂದರೆ ಶ್ರವಣ. ಇದರ ಬಗ್ಗೆ ನೋಡೋಣ. ಭಕ್ತಿ ಮೂಡಲು 9 ಮೆಟ್ಟಲುಗಳನ್ನು ಏರಬೇಕು. ಅದರಲ್ಲಿ ಮೊದಲನೇ ಮೆಟ್ಟಲು ಶ್ರವಣ, ಅಂದರೆ ಕೇಳುವುದು. ನಮ್ಮಲ್ಲಿ ಹಲವರು ಹೇಳುವುದುಂಟು, ನಾನು ದೇವರ ಪೂಜೆ ಮಾಡಿದೆ, ಸೇವೆ ಮಾಡಿದೆ, ವ್ರತಾಚರಣೆ ಮಾಡಿದೆ,
ಆದರೂ ದೇವರು ನನಗೆ ಕಾಣಲೇ ಇಲ್ಲ. ದೇವರು ನಮ್ಮ ಮುಂದೆ ಇದ್ದಾನೆ, ಆದರೆ ನಾವು ಆತನನ್ನು ನೋಡುತ್ತಿಲ್ಲ. ಏಕೆಂದರೆ ನಮಗೆ ಹೊರಗಿನ ಕಣ್ಣು ತೆರೆದಿದೆ ಹೊರತು ಒಳಗಿನ ಜ್ಞಾನದ ಕಣ್ಣು ತೆರೆದೇ ಇಲ್ಲ. ಆ ಜ್ಞಾನ ದೃಷ್ಟಿ ತೆರೆಯಬೇಕಾದರೆ ಮುಖ್ಯವಾಗಿ ಬೇಕಾದ ಮೊದಲ ಮೆಟ್ಟಿಲು ಶ್ರವಣ, ಅಂದರೆ ಕೇಳೋದು. ನಾವು ಭಗವಂತನ ಮಹಿಮೆಗಳನ್ನು ನಿರಂತರವಾಗಿ ಕೇಳುತ್ತಿರಬೇಕು. ಕೆಲವು ಗ್ರಂಥಗಳ ಶ್ರವಣ ಮಾಡಿ ನಾನು ಎಲ್ಲವನ್ನೂ ಕೇಳಿಯಾಯಿತು, ಇನ್ನೇನು ಕೇಳಲು ಬಾಕಿ ಇಲ್ಲ ಎಂದು ಪ್ರಶ್ನಿಸುವುದುಂಟು. ಇದು ಮೂರ್ಖತನ. ಏಕೆಂದರೆ ಭಗವಂತನ ಬಗ್ಗೆ ಎಷ್ಟು ಕೇಳಿದರೂ ಕಡಿಮೆಯೇ. ಸಾಗರವನ್ನು ನೋಡಲು ಹೋದವ ಕಂಡದ್ದು ಒಂದು ಚಿಕ್ಕ ಭಾಗ ಮಾತ್ರ. ಆದರೆ ಆತ ಎನಿಸಿದ್ದು ನಾನು ಸಂಪೂರ್ಣ ಸಾಗರವನ್ನೇ ನೋಡಿದೆ ಎಂದು. ಭಗವಂತನ ಬಗ್ಗೆ ಕೇಳಿ ಮುಗಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಶ್ರವಣ ನಿರಂತರ ನಾವು ಮಾಡಲೇಬೇಕಾಗಿದ್ದು. ಈ ಕೇಳುವಿಕೆಯು ಪೂರ್ಣವಾಗಿರಬೇಕು. ಅಂದರೆ ನಾವು ಎಲ್ಲಿಯಾದರೂ ಉಪನ್ಯಾಸ ನಡೆಯುತ್ತಿದ್ದರೆ ಬಂದು ಕೂಡುತ್ತವೆ. ಅದರಲ್ಲಿ ನಾವು ಕೇಳೋದು ಕೇವಲ 1 ಗಂಟೆ, ಬಾಕಿ 3/4 ಗಂಟೆ ನಾವು ಅತ್ತಿತ್ತ ನೋಡುತ್ತಾ ಕಳೆದು ಬಿಡುತ್ತೇವೆ. ಹಾಗಾಗಿ ಸಂಪೂರ್ಣವಾಗಿ ಮನಸ್ಸನ್ನು ಶ್ರವಣದಲ್ಲಿ ತೊಡಗಿಸಬೇಕು. ಈ ಮನಸ್ಸಾದರೂ ನಾವು ಹೇಗೆ ಆಹಾರ ಕೊಡುತ್ತೇವೆಯೋ ಹಾಗೆ ಸ್ಪಂದಿಸುತ್ತದೆ. ಭಗವಂತನಲ್ಲಿ ಭಕ್ತಿ ಬರಬೇಕಾದರೆ ಮನಸ್ಸನ್ನು ಭಗವಂತನ ಕಡೆಗೆ ಹರಿಸಬೇಕು. ಆದರೆ ನಮ್ಮ ಮನಸ್ಸು ಹರಿಯುತ್ತಿರುವುದು ಭವದ ಕಡೆಗೆ. ಅದಕ್ಕೆ ಕಾರಣ ನಮ್ಮ ಈ ಸಾಂಸಾರಿಕ ಚಿಂತೆ. ನಾವು ದಿನದಲ್ಲಿ ಸುಮಾರು 23 ಗಂಟೆಗಳ ಕಾಲ ಚಿಂತಿಸುವುದು ಈ ಪ್ರಪಂಚವನ್ನು. ಭಗವಂತನ ಬಗ್ಗೆ ಚಿಂತಿಸುವುದು ಕೇವಲ 1-2 ಗಂಟೆ ಕಾಲ, ಅದು ಕೆಲವು ಸಲ ಇಲ್ಲ. ಈಗ ನಾವೇ ಆಲೋಚಿಸೋಣ, 23 ಗಂಟೆಗಳ ಕಾಲ ಚಿಂತನೆ ನಮ್ಮ ಮೇಲೆ ಪರಿಣಾಮಕಾರಿಯೋ, 1-2 ಗಂಟೆಗಳ ಕಾಲ ಚಿಂತನೆ ಪರಿಣಾಮಕಾರಿಯೋ ಎಂದು. ಈ 23 ಗಂಟೆಗಳ ಚಿಂತನೆ ಕಾರಣ ಕಣ್ಣಿನಿಂದ ನೋಡುವುದು. ನಾವು ಯಾವುದನ್ನು ಈ ಪ್ರಪಂಚದಲ್ಲಿ ನೋಡುತ್ತೇವೆಯೋ ಅದನ್ನೇ ಚಿಂತಿಸುತ್ತಿರುತ್ತೇವೆ. ಈ ಪ್ರಪಂಚದಲ್ಲಿ ಹೆಚ್ಚಾಗಿ ಕಾಣುವುದೇ ಕೆಟ್ಟ ದೃಶ್ಯಗಳು. ಆದ್ದರಿಂದ ಮನಸ್ಸಿನಲ್ಲಿ ಮೂಡುವ ಚಿಂತನೆಯು ದುಷ್ಟವಾಗಿದ್ದೇ ಆಗಿರುತ್ತದೆ. ಇದಕ್ಕೆ ಪ್ರಾಯಶ್ಚಿತ್ತವೇ ಶ್ರವಣ. ಅಂದರೆ ಕಣ್ಣಿನಿಂದ ಕಂಡದ್ದನ್ನು ಕಿವಿಯಿಂದ ಕೇಳಿ ಮರೆಯಬೇಕು. ಈ ಕಣ್ಣು ಕಿವಿಗಳ ಸಂಬಂಧ ವಿಚಿತ್ರವಾಗಿದೆ. ಭಗವಂತ ಈ ದೇಹದಲ್ಲಿ ಕಣ್ಣು ಹಾಗೂ ಕಿವಿಗಳನ್ನು ಒಟ್ಟಿಗೆ ಇಟ್ಟಿದ್ದಾನೆ. ಲಕ್ಷಣಭರಿತವಾದ ಕಣ್ಣು ತಾನು ಕಿವಿಯವರೆಗೆ ಹಬ್ಬಿರುತ್ತದಂತೆ. ನಾವು ಕಣ್ಣಿನಿಂದ ಕೆಟ್ಟ ದೃಶ್ಯಗಳನ್ನು ಕಂಡು ಮನಸ್ಸನ್ನು ಕೆಡಿಸಿಕೊಂಡು ಆಗ ಶ್ರವಣ, ಅದು ಕಿವಿ ನೀನು ನೋಡಿದ್ದು ತಪ್ಪು, ಇನ್ನು ಹೀಗೆ ಮಾಡಬೇಡ ಎಂದು ತಿದ್ದುತ್ತದೆ. ಆಗ ಕಣ್ಣು ತಾನು ಸ್ಪಂದಿಸಿದರೆ ಮರುದಿನ ಕೆಟ್ಟದ್ದನ್ನು ನೋಡುವುದನ್ನು ಕಡಿಮೆ ಮಾಡುತ್ತದೆ. ಮತ್ತಷ್ಟು ಶ್ರವಣಕ್ಕನುಗುಣವಾಗಿ ಕಣ್ಣು ತಾನು ಇನ್ನಷ್ಟು ಕೆಟ್ಟ ದೃಶ್ಯಗಳಿಂದ ದೂರವಾಗುತ್ತದೆ. ಆಗ ಮನಸ್ಸು ಶುದ್ಧವಾಗುತ್ತದೆ. ಅದರಿಂದ ಭಗವಂತನ ಚಿಂತನೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಿರಂತರ ಶ್ರವಣ ಮಾಡುತ್ತಲೇ ಇರಬೇಕು. ಸೊ ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ನಿನಗೆ ದೇವರನ್ನು ಕಾಣಬೇಕೆಂಬ ಅಪೇಕ್ಷೆ ಇದ್ದರೆ ದೇವರಲ್ಲಿ ಪ್ರೇಮದ ಪ್ರವಾಹವನ್ನು ಹರಿಸ, ಮೊದಲು ತೂತನ್ನು ಮುಚ್ಚು ಎಂದು ಹೇಳುತ್ತದೆ. ಅದನ್ನೇ ಭಾಗವತಕಾರರು ಅಹೋಬಿಲೆ ಅಂದರೆ ದೊಡ್ಡ ಗುಹೆ ಎಂದು ವರ್ಣಿಸಿದ್ದಾರೆ. ಈ ಗುಹೆಯಲ್ಲಿ ಋಷಿಮುನಿಗಳು ವಾಸಿಸಬೇಕೇ ಹೊರತು ಸಿಂಹ ಗುಹಿಗಳಂತಹ ಕ್ರೂರ ಪ್ರಾಣಿಗಳಲ್ಲ. ಅಂದರೆ ಋಷಿಮುನಿಗಳ ಉಪದೇಶಾತ್ಮಕವಾದ ಶಬ್ದ ಪ್ರವೇಶಿಸಬೇಕೇ ಹೊರತು ಸಿಂಹ ಹುಲಿಗಳಂಥ ಶಬ್ದ ಪ್ರವೇಶಿಸಬಾರದು. ಅದಕ್ಕಾಗಿ ನಿರಂತರ ಒಳ್ಳೆಯದನ್ನೇ ಶ್ರವಣ ಮಾಡುತ್ತಾ ಇರಬೇಕು. ಈ ಶ್ರವಣಕ್ಕೆ ಎಂಥ ಶಕ್ತಿ ಇದೆ ಎಂದರೆ ಕಲ್ಲು ಬಂಡೆನೂ ಕೂಡ ಕರಗಿಸುತ್ತದೆ. ಯಾವ ಕಲ್ಲು ಬಂಡೆ? ಈ ಮನಸ್ಸೆಂಬ ಕಲ್ಲು. ಒಂದು ಕಲ್ಲು ಬಂಡೆಯ ಮೇಲೆ ನಿರಂತರವಾಗಿ ನೀರು ಬೀಳುತ್ತಿದ್ದರೆ ಅದು ಕರಗುತ್ತದೆ. ಇದು ನಮ್ಮೆಲ್ಲರ ಅನುಭವ. ಹಾಗೆ ನಿರಂತರವಾಗಿ ಶ್ರವಣವೆಂಬ ನೀರಿನ ಹನಿಗಳಂತೆ ಒರಟಾದ ಈ ನಮ್ಮ ಗಟ್ಟಿ ಮನಸ್ಸಿನ ಮೇಲೆ ಕರಗಿ ನೀರಾಗಿಸಿಬಿಡುತ್ತೆ. ಅದಕ್ಕೆ ಭಕ್ತಿಯ ಜಲಧಾರಿಯಾಯಿತು. ಅದನ್ನೇ ಭಗವಂತನಿಗೆ ಅಭಿಷೇಕ ಮಾಡಿದರೆ ಭಗವಂತ ಪ್ರಸನ್ನನಾಗಿ ತನ್ನ ದರ್ಶನ ಬೀಯುತ್ತಾನೆ. ಇದೇ ಶ್ರವಣದಿಂದಾಗುವ ಕಾರ್ಯ. ಈ ಮನಸ್ಸಾದರೂ ಮತ್ಯಾವುದಿಂದಲೂ ತಾನು ಖಂಡಿತವಾಗಿ ಕರಗುವುದಿಲ್ಲ. ಕೇವಲ ಶಾಸ್ತ್ರದ ನಿರಂತರ ಜಲಧಾರೆಗೆ ಮಾತ್ರ ಕರಗುವುದು. ಮನಸ್ಸು ಅತ್ಯಂತ ಚಂಚಲವಾದದ್ದು, ಇದು ನಮಗೆಲ್ಲರಿಗೂ ಗೊತ್ತಿರೋದು. ಅದಕ್ಕೆ ನಮ್ಮನ್ನು ಕದಲಿಸಿ ಬಿಡುವಂಥದ್ದು ಮಹಾಬಲಿಷ್ಠವಾದದ್ದು. ಗೀತೆಯಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳಿದ್ದಿದೆ. ಅದಕ್ಕೆ ಅರ್ಜುನ ಕೂಡ ಕೃಷ್ಣನನ್ನು ಕೇಳ್ತಾನೆ, ಈ ಚಂಚಲವಾದ ಮನಸ್ಸನ್ನು ಭಗವಂತನಲ್ಲಿ ಸ್ಥಿರವಾಗಿ ನಿಲ್ಲಿಸುವುದು ಹೇಗೆ? ಅದಕ್ಕೆ ಕೃಷ್ಣನು ಉತ್ತರ ಕೊಟ್ಟಿದ್ದು, ಅಭ್ಯಾಸೇನದು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಎಂದು ಉತ್ತರಿಸಿದ್ದಾನೆ.
ಚಂಚಲವಾದ ಮನಸ್ಸು ದೃಢವಾಗಬೇಕಾದರೆ ಅಭ್ಯಾಸ ಬೇಕು, ಅಂದರೆ ಅಭಿದಹ ಆಸ ಎಂಬಂತೆ ಶಾಸ್ತ್ರದ ಶ್ರವಣ ನಿರಂತರ ಆಗಬೇಕು. ಒಳ್ಳೆಯ ಭಗವಂತನ ಗುಣಗಳನ್ನು ಪ್ರತಿಪಾದಿಸುವ ಶಬ್ದಗಳನ್ನು ಕೇಳುತ್ತಾ ಇದ್ದರೆ ವ್ಯಕ್ತಿ ಅದೇ ಗುಂಗಿನಲ್ಲಿರುತ್ತಾನೆ. ಹಾಗೆಯೇ ಲೌಕಿಕವಾದ ಹರಟೆ ಮಾತುಗಳನ್ನು ಕೇಳುತ್ತಿದ್ದರೆ ಮನಸ್ಸಿನಲ್ಲಿ ಅದೇ ತಿರುಗುತ್ತಿರುತ್ತದೆ. ಆದ್ದರಿಂದ ನಮ್ಮ ಮನಸ್ಸು ನಿರಂತರವಾಗಿ ಭಗವಂತನನ್ನು ಚಿಂತಿಸಬೇಕಾದರೆ ನಿರಂತರವಾದ ಶ್ರವಣ ಬೇಕು. ಸಾಧನೆ ಮಾಡಬೇಕೆಂದು ಯಾರಾದರೂ ಬಯಸಿದರೆ ಮೊದಲು ಆತ ಮಾಡಬೇಕಾಗಿದ್ದು ಶ್ರವಣ. ನಾವು ದುಃಖದಿಂದ ದೂರಾಗಿ ಆನಂದವನ್ನು ಪಡೆಯಬೇಕಾದರೆ ಅವಶ್ಯವಾಗಿ ಈ ಶ್ರವಣವೆಂಬ ಭಕ್ತಿಯ ಮೊದಲ ಮೆಟ್ಟಿಲ ಬೇಕೇ ಬೇಕು. ಮತ್ತೆ ಮುಂದಿನ ಒಂದು ವಿಧವಾದ ಭಕ್ತಿಯೊಂದಿಗೆ ಭೇಟಿಯಾಗುತ್ತೆ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.